ಸಿಗದ ನ್ಯಾಯ ವಿಧಾನಸೌಧದ ಮುಂದೆ ರೈತನ ಗೋಳಾಟ ಬಿಡಿಗಾಸಿನ ಪರಿಹಾರ ನೀಡಿ ಕೈ ತೊಳೆದುಕೊಂಡ ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಕೂಡ ರೈತನಿಗೆ ಅನ್ಯಾಯ ಆಗ್ತಾನೆ ಇದೆ ನ್ಯಾಯ ಸಿಕ್ಕಿಲ್ಲ ಅಂತ ರೈತ ಗೋಳಾಡ್ತಾ ಇದ್ದಾರೆ ಬಿಡಿಗಾಸಿನ ಪರಿಹಾರ ನೀಡಿ ಸರ್ಕಾರ ಕೈ ತೊಳ್ಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿಗೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನ ಮಾಡ್ಕೊಂಡಿದ್ರು ಶ್ರೀಗಂಧ ಬೆಳೆದ ರೈತನಿಗೆ ಸೂಕ್ತವಾದ ಪರಿಹಾರವೇ ಸಿಕ್ಕಿಲ್ಲ ಅತ್ಯಂತ ದುಬಾರಿಯಾದ ಶ್ರೀಗಂಧದ ಮರಕ್ಕೆ 420 ರೂಪಾಯಿಯಂತೆ 4-5 ವರ್ಷಗಳಿಂದ ನ್ಯಾಯಕ್ಕಾಗಿ ಕಚೇರಿಗಳಿಗೆ ಅಳೆದು ಸುಸ್ತಾಗಿದ್ದಾರೆ ಪರಿಹಾರ ಕೊಟ್ಟಿಲ್ಲ ಅಂತ ವಿಧಾನಸೌಧದ ಮುಂದೆ ಕಿಡಿಕಾರ್ತಾ ಇದ್ದಾರೆ ರೈತರು ವಿಧಾನಸೌಧದ ಮುಂದಿನ ಶ್ರೀಗಂಧದ ಮರ ಕಡಿದ ರೈತ ಚಿಕ್ಕಮಗಳೂರು ಜಿಲ್ಲೆ ಹಳಿಯೂರು ಗ್ರಾಮದ ವಿಶ್ವಕುಮಾರ್ ರಾಜ್ಯ ಸರ್ಕಾರ ಶ್ರೀಗಂಧ ಬೆಳೆಗಾರರ ಹತ್ಯೆಯನ್ನ ಮಾಡಿದೆ ಮಗನ ಬರ್ತ್ಡೇ ನೆನಪಿಗಾಗಿ ಮರಗಳನ್ನ ಹಾಕಿದ್ದೆ ಹೆದ್ದಾರಿ ಪಕ್ಕ ಇದೆ ಅಂತ ಮರವನ್ನ ಕಡಿದು ಹಾಕಿದ್ದಾರೆ ಒಂದು ಮರಕ್ಕೆ ಕನಿಷ್ಠ 25,000 ಕೊಡಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿದ ಅಧಿಕಾರಿಗಳು ಬಿಡಿಗಾಸಿನ ಪರಿಹಾರ ಕೊಟ್ಟಿದ್ದಾರೆ ಅಂತ ರೈತ ಗೋಳಾಡ್ತಾ ಇದ್ದಾರೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ರು ಕೂಡ ಕೇಳೋರೆ ಗತಿಗಿಲ್ಲ ಪ್ರತಿಭಟನಾ ನಿರತ ರೈತನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇಲ್ಲಿ ರೈತನ ತಪ್ಪೇನಿದೆ ರೈತನನ್ನ ವಶಕ್ಕೆ ಪಡೆಯುವಂತ ಅಪರಾಧ ರೈತ ಏನ್ ಮಾಡಿದ್ದಾರೆ ಸಿಗದ ನ್ಯಾಯ ವಿಧಾನಸೌಧದ ಮುಂದೆ ರೈತ ಗೋಳಾಡ್ತಾ ಇದ್ದಾರೆ ಬಿಡಿಗಾಸಿನ ಪರಿಹಾರವನ್ನ ಕೊಟ್ಟಿ ಕೈ ತೊಳ್ಕೊಂಡಿದೆ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನ ಮಾಡ್ಕೊಂಡಿದ್ರು ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡ್ಲಿಕ್ಕೆ ಇನ್ನು ಶ್ರೀಗಂಧ ಬೆಳೆದ ರೈತನಿಗೆ ಸೂಕ್ತವಾದ ಪರಿಹಾರ ಕೂಡ ಸಿಕ್ಕಿಲ್ವಂತೆ ಅತ್ಯಂತ ದುಬಾರಿಯಾದ ಶ್ರೀಗಂಧ ಮರಕ್ಕೆ 420 ರೂಪಾಯಿ ಕೊಟ್ಟಿದ್ದಾರಂತೆ ಯಾವ ಮೂಲೆಗೆ ಇವ್ರು 420 ರೂಪಾಯಿ ಕೊಟ್ಟಿರೋ ಗೊತ್ತಿಲ್ಲ ಮುಖ್ಯವಾಗಿ ಈಗ 420 ರೂಪಾಯಿ ಹೆಂಗೆ ಅವರು ಲೆಕ್ಕಾಚಾರ ಹಾಕೊಟ್ಟಿದ್ದಾರೆ ಕೋರ್ಟ್ ಇಂದ ಆದೇಶ ಇದೆ 25,000 ಕೊಡ್ಬೇಕು ಒಂದು ಮರಕ್ಕೆ ಅಂತ 25,000 ರೂಪಾಯಿಯಲ್ಲಿ 420 ರೂಪಾಯಿಯಲ್ಲಿ ರಾಜ್ಯ ಸರ್ಕಾರ ಶ್ರೀಗಂಧ ಬೆಳೆಗಾರರ ಹತ್ಯೆಯನ್ನ ಮಾಡಿದೆ ಮಗನ ಬರ್ತ್ಡೇ ನೆನಪಿಗಾಗಿ ಮರಗಳನ್ನ ಹಾಕಿದ್ದೆ ಹೆದ್ದಾರಿ ಪಕ್ಕ ಇದೆ ಅಂತ ಮರವನ್ನ ಕಡಿದು ಹಾಕಿದ್ದಾರೆ ಒಂದು ಮರಕ್ಕೆ ಕನಿಷ್ಠ 25,000 ನೀಡಲು ಕೋರ್ಟ್ ಸೂಚನೆ ಕೊಟ್ಟಿದೆ ನ್ಯಾಯಾಲಯದ ಆದೇಶವನ್ನ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ ಬಿಡಿಗಾಸಿನ ಪರಿಹಾರ ಕೊಟ್ಟಿದ್ದಾರೆ ಅಂತ ರೈತ ಗೋಳಾಡ್ತಾ ಇದ್ದಾರೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಪ್ರತಿಭಟನಾ ನಿರತ ರೈತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಯಾವುದೇ ಸರ್ಕಾರ ಆಗಿರಬಹುದು ಅಥವಾ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಗೋಳನ್ನ ಕೇಳೋರು ಗತಿ ಇಲ್ಲದಂತಾಗಿದೆ 25,000 ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಕೇವಲ 420 ರೂಪಾಯಿ ಕೊಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಕೇಳೋರು ಯಾರು ಇಲ್ವಾ ಅಂತ ಜೊತೆಗೆ ಒಂದು ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿದ್ದಾರೆ ಅಧಿಕಾರಿಗಳು ಅಂತ ಅಂದ್ರೆ ಇಷ್ಟು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗಾಗಿರಬಹುದು ಅಥವಾ ಸಚಿವರು ಶಾಸಕರು ಯಾರಿಗೆ ಆಗಿರಬಹುದು
ಎಸ್ ಸಾಹಿತ್ಯ ಇವತ್ತು ನಡೆದಂಥ ಒಂದು ಪ್ರತಿಭಟನೆ ಏನಿದೆ ಇದು ಒಂದು ರೀತಿಯಾದ ವಿಚಿತ್ರವಾದ ಪ್ರತಿಭಟನೆ ಅಂತಲೇ ಹೇಳ್ಬೋದು. ಏನು ಚಿಕ್ಕಮಗಳೂರಿನ ವ್ಯಕ್ತಿ ವಿಶುಕುಮಾರ್ ಅನ್ನೋವಂಥವ್ರು ಇದ್ದಾರೆ, ಅವರು ಇವತ್ತು ಇಲ್ಲೇ ವಿಧಾನಸೌಧದಲ್ಲಿರ್ತಕ್ಕಂಥ ಗಂಧದ ಮರವನ್ನೇ ಕಿತ್ತು ಆ ಗಂಧದ ಮರವನ್ನೇ ಹಿಡ್ಕೊಂಡು, ಅಂದರೆ ಆ ಕಿತ್ತಂಥ ಮರವನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದರೆ ಅವರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಇದು ನೋವು ಉಂಟು ಮಾಡಿರ್ಬೋದು ಅಂತ ನಾವು ಇಲ್ಲಿ ಭಾವಿಸ್ಬೋದು. ಜೊತೆಗೆ ಒಂದು ಶ್ರೀಗಂಧ ಬೆಳೆಸಿದಂಥ ರೈತನೇ ಶ್ರೀಗಂಧದ ಮರ ಮತ್ತೊಂದು ಮರ ಕಿತ್ತುತ್ತಾನೆ ಅಂದರೆ ಅವರಿಗೆ ಎಷ್ಟರ ಮಟ್ಟಿಗೆ ಬೇಸರ ವ್ಯಕ್ತವಾಗಿರ್ಬೋದು. ಅಂದರೆ ಈ ಸರ್ಕಾರ ನಡ್ಕೊಂಡಂಥ ರೀತಿ. ಹಾಗಾದರೆ ಇಲ್ಲಿ ವಿಶುಕುಮಾರ್ ಅವ್ರದ್ದು ಸುಮಾರು 300ಕ್ಕೂ ಹೆಚ್ಚು ಮರಗಳನ್ನು ಕೂಡ ನಿನ್ನೆ ಕತ್ತರಿಸಲಾಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಪರಿಹಾರ ಕೊಡೋಕ್ಕೆ ಕೇವಲ 420 ರೂಪಾಯಿ, ಒಂದು ಮರಕ್ಕಾಗಿ 420 ರೂಪಾಯಿ ಕೊಡೋದಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು. ಆದರೆ ರಿಯಲ್ ಒರಿಜಿನಲ್ ಬೆಲೆ ಇರ್ತಕ್ಕಂಥದ್ದು ಅಲ್ಲಿ 25,000 ರಿಂದ 30,000 ರೂಪಾಯಿ ಆದರೂ ನಮಗೆ ಕನಿಷ್ಠ ಬರಬೇಕಿತ್ತು ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದರು ವಿಶುಕುಮಾರ್ ಅವರು. ಜೊತೆಗೆ ಆ ವಿಚಾರವನ್ನು ಇಟ್ಕೊಂಡು ಕೋರ್ಟ್ ಮೆಟ್ಟಿಲು ಕೂಡ ಹೇಳಿದ್ರು ವಿಶುಕುಮಾರ್ ಅವರು. ಆದರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸಿ ಅಲ್ಲಿ ಆ ಮರಗಳನ್ನು ಕೂಡ ತೆರವು ಮಾಡಿದ್ದಾರೆ. ಅಂದರೆ ಈ ಮರ ಯಾಕೆ ತೆರವು ಮಾಡ್ತಾರೆ, ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ವಿಚಾರ ಅಂದರೆ ತುಮಕೂರಿನಿಂದ ಶಿವಮೊಗ್ಗವರೆಗೂ ಏನು ಹೆದ್ದಾರಿ ನಡೀತಾ ಇತ್ತು, ರಾಷ್ಟ್ರೀಯ ಹೆದ್ದಾರಿ, ಆ ರಾಷ್ಟ್ರೀಯ ಹೆದ್ದಾರಿ ಮಾಡೋದಕ್ಕೋಸ್ಕರ ಸುಮಾರು ಅಂದರೆ ಆ ರಾಷ್ಟ್ರೀಯ ಹೆದ್ದಾರಿಯಿಂದ 300 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಮರಗಳನ್ನು ಕೂಡ ಕತ್ತರಿಸಾಕ್ತಾರೆ. ಸುಮಾರು 3,000ಕ್ಕೂ ಹೆಚ್ಚು ಮರಗಳನ್ನು ಕೂಡ ಕತ್ತರಿಸಿದ್ದಾರೆ ಎಂಬ ಒಂದು ವಿಚಾರ ಕೂಡ ಕೇಳಿಬಂದಿದೆ. ಅದರಲ್ಲೂ ಕೂಡ ವಿಶುಕುಮಾರ್ ಅವರದ್ದೇ ಪರ್ಟಿಕ್ಯುಲರ್ಲಿ ವಿಶುಕುಮಾರ್ ಎಂಬ ವ್ಯಕ್ತಿ ಇದೆ, ಸುಮಾರು 300ಕ್ಕೂ ಹೆಚ್ಚು ಮರಗಳನ್ನು ಕಡಿತ ಮಾಡಿರೋದ್ರಿಂದ ಅವರು ಇವತ್ತು ವಿಧಾನಸೌಧಕ್ಕೆ ಬಂದು ಈ ರೀತಿಯಾಗಿ ವಿಭಿನ್ನವಾದ ಪ್ರತಿಭಟನೆ ನಡೆಸಿದ್ದಾರೆ. ಇದು ನಿಜಕ್ಕೂ ಕೂಡ ರೈತರ ಕಾಳಜಿ ತೋರುವಂಥ ಒಂದಿಷ್ಟು ವಿಚಾರ. ಇದು ಇಲ್ಲಿ ರೈತರಿಗೆ ಕಾಳಜಿ ತೋರಿಸಿ ಸರ್ಕಾರ ಮುಂದಾಗಿ ಒಂದಿಷ್ಟು ಹೆಚ್ಚಿನ ಪರಿಹಾರ ಕೊಡಬೇಕಿತ್ತು. ಯಾಕಂದರೆ ಶ್ರೀಗಂಧದ ಮರಕ್ಕೆ ದೊಡ್ಡ ಮಟ್ಟದ ವ್ಯಾಲ್ಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಕೇವಲ 420 ರೂಪಾಯಿ ಕೊಟ್ಟಿರೋದು ಅವ್ರಿಗೊಂದು ರೀತಿ ದುಃಖ ಬರೆಸದಂತೆ ಆ ರೀತಿಯಾದ ಒಂದು ವರ್ತನೆ ಕೂಡ ಇವತ್ತು ವಿಶುಕುಮಾರ್ ಅವರು ಇಲ್ಲಿ ಬಂದು ವಿಧಾನಸೌಧದಲ್ಲಿ ಮಾಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.